Okay, so ಈ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ವಿ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ದ ಟಾಮ್ ಕ್ಯಾಟ್ ಸರ್ವರ್. ಸೊ ಟಾಮ್ ಕ್ಯಾಟ್ ಸರ್ವರ್ ಡಬಲ್ ಕ್ಲಿಕ್ ಮಾಡಿರಿ, ಅದರದ್ದು ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗ್ತದೆ. ಆದ ತಕ್ಷಣ ನಿಮ್ಮದು ಪ್ರಾಜೆಕ್ಟ್ ಕಂಪ್ಲೀಟ್ ಎಕ್ಸಿಕ್ಯೂಟ್ ಆಗತನ ಇದನ್ನು ಮಿನಿಮೈಸ್ ಮಾಡಿರಿ. ನಿಮಗೆ ಯಾವ್ದು ಪ್ರತಿಯೊಂದೊಂದು ಮಾಡ್ಯೂಲ್ ಆದಮೇಲೆ ನಾ ಎಕ್ಸ್ಪ್ಲನೇಷನ್ ಆದಮೇಲೆ ನಿಮಗೆ ಕೇಳ್ತೀನಿ. ನಿಮ್ಗೆ ಏನಾರ ಡೌಟ್ ಇದ್ರೆ ಆವಾಗ ಇದು ಕೇಳ್ರಿ, ಅಲ್ಲಿ ತನಕ ಮೈಕ್ ಮ್ಯೂಟ್ ಇರ್ಲಾಕ. ನೆಕ್ಸ್ಟ್ ವಿ ವಿಲ್ ಓಪನ್ ದ ವೆಬ್ ಬ್ರೌಸರ್. ಆ್ಯಂಡ್ ವೆಬ್ ಬ್ರೌಸರ್ನಾಗ ಒಂದು URL ಟೈಪ್ ಮಾಡ್ತೀವಿ, ದಟ್ ಈಸ್ ಲೋಕಲ್ ಹೋಸ್ಟ್ :8080/exam ಆ್ಯಂಡ್ ಕ್ಲಿಕ್ ಆನ್ ಎಂಟರ್. ಸೊ ಕ್ಲಿಕ್ ಮಾಡಿದ ತಕ್ಷಣ ನಮ್ಮದು ಲಾಗಿನ್ ಎಕ್ಸಾಮಿನೇಷನ್ ಪೇಜ್ ಓಪನ್ ಆಗ್ತದೆ, ನಮ್ಮ ಪ್ರಾಜೆಕ್ಟ್ ರನ್ ಓಪನ್ ಆಗ್ತದೆ. ಇಲ್ಲಿ ಫಸ್ಟ್ ನಾವೇನು ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ರಿಜಿಸ್ಟರ್ ದ ಸ್ಟೂಡೆಂಟ್ ಇನ್ ದಿಸ್ ಕೇಸ್. ಸೊ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಇಸ್ ದ ಫಸ್ಟ್ ಆಪ್ಷನ್. ಸೊ ಇಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿರೋ ಹೆಸರು ಬಿಟ್ಟು ಬೇರೆ ಹೆಸರನ್ನ ತಗೋರಿ. ಸೇಮ್ ಹೆಸರು ಯೂಸ್ ಮಾಡ್ಲಿಕ್ಕೆ ಹೋಗಬಾರ್ದು, ಬಿಕಾಸ್ ಯೂಸರ್ ನೇಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಯೂಸರ್ ನೇಮಿಗೆ ಡುಪ್ಲಿಕೇಟ್ ವ್ಯಾಲ್ಯೂಸ್ ಹಾಕ್ಲಿಕ್ಕೆ ಬರೋಂಗಿಲ್ಲ. ಸೊ ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ಫಸ್ಟ್ ನೇಮ್. ಸೇ ಅಜಯ್ ಅಂತೇಳಿ ನಾನು ಹೆಸರು ಹಾಕ್ತೀನಿ, ಅಜಯ್ ಕುಮಾರ್. ನೆಕ್ಸ್ಟ್ ಆನ್ ದ ಡೇಟ್ ಆಫ್ ಬರ್ತ್, ಇಲ್ಲೆಲ್ಲ ಕ್ಯಾಲೆಂಡರ್ ತೊಗೊಂಡು ಸೆಲೆಕ್ಟ್ ಮಾಡ್ಕೊರಿ. ಸೊ 2000 ಅಂದ್ರೆ 22 ಇಯರ್ಸ್ ಆಗಿರ್ತದೆ, ಸಾಕು. ಓಕೆ, ನೆಕ್ಸ್ಟ್ ಜೆಂಡರ್. ನೆಕ್ಸ್ಟ್ ಪ್ರೆಸೆಂಟ್ ಅಡ್ರೆಸ್, ಸೇ ಪರ್ಮನೆಂಟ್ ಅಡ್ರೆಸ್. ಒಂದು ಲ್ಯಾಂಡ್ಲೈನ್ ನಂಬರ್ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಮೊಬೈಲ್ ನಂಬರ್. ನೆಕ್ಸ್ಟ್ ಒಂದು ಇಮೇಲ್ ID ಆ್ಯಂಡ್ ಯೂಸರ್ ನೇಮ್ ಅಜಯ್, ಪಾಸ್ವರ್ಡ್ ಅಜಯ್, ಅಗೇನ್ ಕನ್ಫರ್ಮ್ ಪಾಸ್ವರ್ಡ್ ಅಜಯ್. ಫೀಸ್ ಫಿಕ್ಸ್ ಇರ್ತದೆ. ನೆಕ್ಸ್ಟ್ ಪೇಮೆಂಟ್ ಟೈಪ್ ಅವ ಹೆಂಗೆ ಪೇ ಮಾಡ್ಲಿಕ್ಕತ್ತಾನ ಅಂತೇಳಿ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅದನ್ನು. ಸೊ ವಿಲ್ ಟೇಕ್ ಇಟ್ ಆಸ್ ಡೆಬಿಟ್ ಕಾರ್ಡ್. ಇದು ಡಮ್ಮಿ ಯೂಸ್ ಮಾಡ್ಲಿಕ್ಕತ್ತೀವಿ. ಆ್ಯಂಡ್ ಕಾರ್ಡ್ ಹೋಲ್ಡರ್ ನೇಮ್ ಅಜಯ್, ಅವನದೇ ಹೆಸರು. ಒಂದು ಪಿನ್ ನಂಬರ್ ಇರ್ತದೆ, ಅದು ಪಿನ್ ನಂಬರ್ ನಾವು ತೋರಿಸ್ಲಿಕ್ಕೆ ಬರೋಂಗಿಲ್ಲ. ಸೊ ಎಂಟರ್ ಮಾಡ್ತಾನೆ, ಕ್ಲಿಕ್ ಆನ್ ರಿಜಿಸ್ಟರ್. ಸೊ ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟರ್ಡ್ ಸಕ್ಸಸ್ಫುಲಿ. ಸೊ ಅವ ರಿಜಿಸ್ಟರ್ ಆದ ನಮ್ಮ ಅಕೌಂಟಿಗೆ. ರಿಜಿಸ್ಟರ್ ಆದ ತಕ್ಷಣ ಡೈರೆಕ್ಟ್ ಅವನಿಗೆ ಲಾಗಿನ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಸೊ ನಾವೇನು ಮಾಡ್ತೀವಿ, ಒಂದ್ಸತಿ ಸ್ಟೂಡೆಂಟ್ ರಿಜಿಸ್ಟರ್ ಆದ ತಕ್ಷಣ ವಿ ವಿಲ್ ಗೋ ಟು ದ ಲಾಗಿನ್. ಆ್ಯಂಡ್ ಲಾಗಿನ್ನಾಗ ಫಸ್ಟ್ ವಿ ವಿಲ್ ಲಾಗಿನ್ ಆಸ್ ಅ ಅಡ್ಮಿನಿಸ್ಟ್ರೇಟರ್. ಸೊ ಯೂಸರ್ ನೇಮ್ ಬಂದು ಅಡ್ಮಿನ್, ಪಾಸ್ವರ್ಡ್ ಇಸ್ admin123 ಫಿಕ್ಸ್ ಇರ್ತದೆ. ಲಾಸ್ಟ್ ಟೈಮ್ ಬರ್ಸಿದ್ದೆ ನಿಮ್ಗೆ ನೆನಪಿಟ್ಕೋರಿ. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅಡ್ಮಿನಿಸ್ಟ್ರೇಟರ್ಗೆ ಏನೇನು ರೋಲ್ಸ್ ಇರ್ತದೆ. ಸೇ ಫಸ್ಟ್ ಹಿ ವಿಲ್ ಆ್ಯಡ್ ದ ಇನ್ಸ್ಟ್ರಕ್ಟರ್ಸ್. ಇನ್ಸ್ಟ್ರಕ್ಟರ್ಸ್ ಅಂತಂದರೆ ಇಲ್ಲಿ ನಂಬಲ್ಲಿ ಕ್ವಶನ್ ಪೇಪರ್ ಯಾರು ಸೆಟ್ ಮಾಡ್ತಾರೆ ಅವ್ರಿಗೆ ಇನ್ಸ್ಟ್ರಕ್ಟರ್ಸ್ ಅಂತ ಹೇಳ್ತೀವಿ. ಅವ್ರದ್ದು ಡೀಟೇಲ್ಸ್ ನಾವು ಇಲ್ಲಿ ಎಂಟರ್ ಮಾಡ್ತೀವಿ. ಸೊ ಈಗ ನಿಮ್ಮ ಕಾಲೇಜ್ದೇ ಲೈಕ್ ಕಿರಣ್ ಮಕ್ಕ ಹೆಸರು ಹಾಕೋಣ. ಸೊ ಕಿರಣ್ ಆ್ಯಂಡ್ ಕ್ವಾಲಿಫಿಕೇಷನ್ MCA, ಜೆಂಡರ್ ಇಸ್ ಮೇಲ್, ಯೂಸರ್ ನೇಮ್ ಕಿರಣ್ ಆ್ಯಂಡ್ ಪಾಸ್ವರ್ಡ್ ಕಿರಣ್ ಆ್ಯಂಡ್ ಕನ್ಫರ್ಮ್ ಪಾಸ್ವರ್ಡ್ನು ಕಿರಣ್ ಆ್ಯಂಡ್ ಕ್ಲಿಕ್ ಆನ್ ಸಬ್ಮಿಟ್. ಸೊ ಆ್ಯಡ್ ಆದ ತಕ್ಷಣ ಇನ್ಸ್ಟ್ರಕ್ಟರ್ ಆ್ಯಡೆಡ್ ಸಕ್ಸಸ್ಫುಲಿ. ಕ್ಲಿಕ್ ಮಾಡಿರಿ. ಇಲ್ಲಿ ಇನ್ಸ್ಟ್ರಕ್ಟರ್ ಆ್ಯಡ್ ಆಗಿದ ತಕ್ಷಣ ಅಲ್ಲಿ ಕೆಳಗೆ ಆಟೋಮ್ಯಾಟಿಕ್ಲಿ ಡಿಸ್ಪ್ಲೇ ಆಗ್ತದೆ. ಸೊ ನಾವು ಯು ಕ್ಯಾನ್ ಸಿ ಕಿರಣ್ MCA ಡಿಪಾರ್ಟ್ಮೆಂಟ್ ಮೇಲ್, ಅವ್ರದ್ದು ಯೂಸರ್ ನೇಮ್ ಏನದ ತೋರಿಸ್ತೀವಿ ಇಲ್ಲಿ. ಸೊ ನೆಕ್ಸ್ಟ್ ಅಪ್ರೂವಲ್ ಸ್ಟೂಡೆಂಟ್ ಅಂತೇಳಿ, ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ. ಸ್ಟೂಡೆಂಟ್ಸ್ ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡೋ ಹೊತ್ನಾಗ ಯಾರ್ಯಾರು ರಿಜಿಸ್ಟರ್ ಆಗಿರ್ತಾರೆ, ರಿಜಿಸ್ಟರ್ ಆದವ್ರದ್ದು ಸ್ಟೂಡೆಂಟ್ಸಿನ ಇನ್ಫಾರ್ಮೇಷನ್ ಇಲ್ಲಿ ತೋರಿಸ್ತಾರೆ. ಸೊ ನಾವೇನು ಮಾಡ್ತೀವಿ, ಅದೆಲ್ಲ ಪೇಮೆಂಟ್ ಎಲ್ಲ ಕರೆಕ್ಟ್ ಆಗಿತ್ತು ಅಂತಂದ್ರೆ, ಈಗ ಎಕ್ಸಾಂಪಲ್ ನಾವು ಈಗ ಅಜಯ್ಗೆ ರಿಜಿಸ್ಟರ್ ಮಾಡಿದ್ವಿ, ಅವ್ನ ಡೀಟೇಲ್ಸ್ ಇಲ್ಲಿ ನೋಡ್ರಿ, ಸ್ಟೇಟಸ್ ಅದ ಪೆಂಡಿಂಗ್. ಸಪೋಸ್ ಅವ್ನು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಕೊಟ್ಟಿದ್ದ ಅಂತಂದ್ರೆ ಅವಾಗ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಆನ್ ಆಕ್ಸೆಪ್ಟ್. ಸೊ ಆಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸ್ಟೂಡೆಂಟ್ ಅಪ್ರೂವ್ಡ್. ಸಪೋಸ್ ಯಾರಾದರೂ ಸ್ಟೂಡೆಂಟ್ ಸುಮ್ಮನೆ ಫೇಕ್ ಕ್ರಿಯೇಟ್ ಮಾಡಿದ್ರು, ಲೈಕ್ ರಾಂಗ್ ಡೇಟಾ ಕೊಟ್ಟಿದ್ರು. ಈಗ ಲೈಕ್ ಎಕ್ಸಾಂಪಲ್ ಲಾಸ್ಟ್ ಸ್ಟೂಡೆಂಟ್ ಇದೆ ನೋಡ್ರಿ, ಇದು ಫೇಕ್ ಡೇಟಾ ಎಲ್ಲ ಯೂಸರ್ ನೇಮ್ ಎಲ್ಲ ಕರೆಕ್ಟಾಗಿ ಕೊಟ್ಟಿಲ್ಲ, ಅಂಥವ್ರಿಗೆ ನಾವು ಸೆಲೆಕ್ಟ್ ಮಾಡ್ಕೊಂಡು ರಿಜೆಕ್ಟ್ ಮಾಡ್ಬೋದು. ರಿಜೆಕ್ಟ್ ಮಾಡಿದ್ವಿ ಅಂತಂದರೆ ದೇ ಕೆನಾಟ್ ಲಾಗಿನ್ ಇನ್ ದಿಸ್ ಕೇಸ್. ಅಪ್ರೂವ್ ಮಾಡಿದ್ರೆ ಅಷ್ಟೇ ಅವರು ಲಾಗಿನ್ ಆಗ್ಬೋದು. ಸೊ ಈಗ ಯಾರ್ಯಾರು ಅಪ್ರೂವ್ಡ್ ಇದ್ದಾರೆ ಅವ್ರದ್ದು ಇನ್ಫಾರ್ಮೇಷನ್ ಸಪ್ರೇಟಾಗಿ ನೋಡಲಿಕ್ಕೆ ನಾನು ಇಲ್ಲಿ ಅಪ್ರೂವ್ಡ್ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಯಾರ್ಯಾರು ಅಪ್ರೂವ್ ಆಗಿದವ್ರ ಅವ್ರದ್ದು ಅಷ್ಟೇ ಇನ್ಫಾರ್ಮೇಷನ್ ತೋರಿಸ್ಲಿಕ್ಕೆ ಆಗ್ತದೆ. ಲೈಕ್ ಎಕ್ಸಾಂಪಲ್ ಅಜಯ್ಗೆ ನಾ ಆ್ಯಡ್ ಮಾಡಿದ್ದೆ, ಅಜಯ್ನ ಇನ್ಫಾರ್ಮೇಷನ್ ಅಪ್ರೂವ್ ಆಗ್ಯದ, ಸೊ ಅವ್ನ ಸ್ಟೇಟಸ್ ಅಪ್ರೂವ್ಡ್ ಅಂತ ತೋರಿಸ್ಲಿಕ್ಕೆ ಆಗ್ತದೆ. ಸೊ ಈ ರೀತಿಯೊಳಗೆ ಈ ಕ್ಯಾನ್ ಸಿ ದ
ಅಪ್ರೂವ್ಡ್ ಸ್ಟೂಡೆಂಟ್ಸ್ ಇನ್ ದಿಸ್. ಸೊ ಈಗ ಸದ್ಯಕ್ಕೆ ಅಡ್ಮಿನಿಸ್ಟ್ರೇಟರ್ ಇವು ಮೂರೇ ತೋರಿಸ್ತೀನಿ. ಆ್ಯಡ್ ಇನ್ಸ್ಟ್ರಕ್ಟರ್, ಅಪ್ರೂವಲ್ ಸ್ಟೂಡೆಂಟ್, ಆಮೇಲೆ ಅಪ್ರೂವ್ಡ್ ಸ್ಟೂಡೆಂಟ್ ಇನ್ ದಿಸ್. ಇವು ಮೂರೊಳಗೆ ಏನಾರ ಡೌಟ್ ಅದ ರೀ? ನೋ ಸರ್. ಓಕೆ. ಸೊ ಇಲ್ಲಿ ಅಪ್ರೂವ್ಡ್ ಅಂತ ಆದ್ಮೇಲೆ ನೆಕ್ಸ್ಟ್ ನೀವೇನು ಮಾಡಿರಿ, ಅಡ್ಮಿನಿಸ್ಟ್ರೇಟರ್ಲಿಂದ ಸೈನ್ ಔಟ್ ಮಾಡ್ತೀರಿ, ಅಂದರೆ ಅಡ್ಮಿನಿಸ್ಟ್ರೇಟರ್ಲಿಂದ ಲಾಗೌಟ್ ಆದ್ರಿ. ಲಾಗೌಟ್ ಆದ ತಕ್ಷಣ ವಿ ವಿಲ್ ಕ್ಲಿಕ್ ಆನ್ ಲಾಗಿನ್. ಆ್ಯಂಡ್ ಲಾಗಿನ್ನಾಗ ಸೆಕೆಂಡ್ ನಾವೇನು ಮಾಡ್ತೀವಿ ಅಂತಂದ್ರೆ ವಿ ಲಾಗಿನ್ ಆ್ಯಸ್ ಅ ಇನ್ಸ್ಟ್ರಕ್ಟರ್. ಈಗ ನಾ ಕಿರಣ್ ಅಂತೇಳಿ ಆ್ಯಡ್ ಮಾಡಿದ್ದೆ. ಸೊ ಐ ವಿಲ್ ಲಾಗಿನ್ ವಿತ್ ದ ಸೇಮ್ ನೇಮ್, ಕಿರಣ್ ಲಾಗಿನ್. ಸೊ ಕಿರಣ್ ಲಾಗಿನ್ ಆದ ತಕ್ಷಣ ಕಿರಣ್ ಏನೇನು ಮಾಡ್ಬೋದು, ಈಸ್ ಆ್ಯಕ್ಚುಲಿ ಇನ್ಸ್ಟ್ರಕ್ಟರ್. ನಂಬಲ್ಲಿ ಇನ್ಸ್ಟ್ರಕ್ಟರ್ ಅವರೇ ಇದ್ದಾರೆ. ಸೊ ಕ್ವಶನ್ ಪೇಪರ್ ಸೆಟ್ ಮಾಡಲಿಕ್ಕೆ ಕರೆದಿರ್ತಾರೆ, ಅಡ್ಮಿನಿಸ್ಟ್ರೇಟರ್ ಆ್ಯಡ್ ಮಾಡಿರ್ತಾರೆ. ಸೊ ಅವ್ರು ಕ್ವಶನ್ ಪೇಪರ್ ಸೆಟ್ ಮಾಡಬೇಕು ಅಂತ ಅಂದಾಗ ಆ್ಯಡ್ ಸಬ್ಜೆಕ್ಟ್ ಅಂತ ಕೊಡ್ತೀವಿ. ನೀವು ಯಾವ ಸಬ್ಜೆಕ್ಟಿಗೆ ಕ್ವಶನ್ ಪೇಪರ್ ಸೆಟ್ ಮಾಡ್ಬೇಕಂತ ಮಾಡಿರಿ, ಯು ಹ್ಯಾವ್ ಟು ಎಂಟರ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಸಪೋಸ್ ಅದು ಆಲ್ರೆಡಿ ಇತ್ತು ಅಂದರೆ ಎಂಟರ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ಅಂದರೆ ಯು ಕ್ಯಾನ್ ಆ್ಯಡ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇನ್ ದಿಸ್ ಕೇಸ್. Now let us add one subject called as say C sharp. So C sharp ante ಒಂದು ಲ್ಯಾಂಗ್ವೇಜ್ ಅದ. ಸೊ ಕ್ಲಿಕ್ ಆನ್ ಸಬ್ಮಿಟ್. ಸೊ ಡೇಟಾ ಇನ್ಸರ್ಟೆಡ್, ಓಕೆ ಅಂತ ಕ್ಲಿಕ್ ಮಾಡಿರಿ. ನಾವು ಯು ಕ್ಯಾನ್ ಸಿ ಸಿ ಶಾರ್ಪ್ ಅಂತ ಒಂದು ಹೊಸ ಸಬ್ಜೆಕ್ಟ್ ಆ್ಯಡ್ ಆಯಿತು. ಈಗ ಸಬ್ಜೆಕ್ಟ್ ಆ್ಯಡ್ ಆದ ತಕ್ಷಣ ಅದಕ್ಕೆ ಕ್ವೆಶನ್ಸ್ಗಳು ಆ್ಯಡ್ ಮಾಡೋದಿರ್ತದೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಆ್ಯಡ್ ಕ್ವೆಶನ್ಸ್ ಅಂತ ಹೋಗ್ತೀವಿ. ಇಲ್ಲಿ ನಿಮ್ದು ಕೆಲಸ ಸ್ವಲ್ಪ ಜಾಸ್ತಿ ಅದ ರೀ. ಅಲ್ಲಿ ನೀವೇನು ಮಾಡ್ಬೇಕಂತಂದ್ರೆ ಆ್ಯಕ್ಚುಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾದಾಗ ಅಥವಾ ಎಕ್ಸಾಮ್ಗಿಂತ ಮುಂಚೆ ಒಂದು ಸಬ್ಜೆಕ್ಟ್ಸ್ ಆ್ಯಡ್ ಮಾಡಿ ಒಂದು ಐದು ಕ್ವಶನ್ಸ್ ಆ್ಯಡ್ ಮಾಡ್ಕೊರಿ ಅದಕ್ಕೆ. ಓಕೆ, ಯಾಕಂದ್ರೆ ಸುಮ್ಮನೆ ಬರೀ ರಫ್ ಕ್ವಶನ್ಸ್ ಹಾಕಿದ್ದವು, ಸುಮ್ಮನೆ ಇವೆಲ್ಲ ಗಾರ್ಬೇಜ್ ಕ್ವಶನ್ಸ್ ಅವ. ಸೊ ಲೆಟ್ ಮೀ ಡಿಲೀಟ್ ದೋಸ್ ಕ್ವಶನ್ಸ್. ಓಕೆ, ಸೊ ಡೇಟಾ ಡಿಲೀಟೆಡ್. ಈಗ ಯಾವ ಕ್ವಶನ್ಸ್ ಆ್ಯಡ್ ಆಗಿಲ್ಲ. ಈಗ ನಾ ಒಂದು ಕ್ವಶನ್ ಆ್ಯಡ್ ಮಾಡ್ತೀನಿ. ಲೈಕ್ ಎಕ್ಸಾಂಪಲ್ ಅಲ್ಲಿ ಸಿ ಶಾರ್ಪ್ ಅಂತ ಆ್ಯಡ್ ಮಾಡ್ಕೊಂಡಿದ್ದೆ. You can see the C sharp is being displayed here in this case. Next, exam type. ಈಗ there are different types of exams that are conducted in the college. ಸೊ ಅದು ಇಂಟರ್ನಲ್ಸಿಗೆ ಅದನೋ, ಹಾಫ್ ಇಯರ್ ಎಕ್ಸಾಮ್ ಅದನೋ, ಫೈನಲ್ ಇಯರ್ ಎಕ್ಸಾಮ್ ಅದನೋ, ಅದ್ರ ಫೈನಲ್ ಅಂದ್ರೆ ನಮ್ಮ ಸೆಮೆಸ್ಟರ್ ಎಕ್ಸಾಮ್. ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋತೀವಿ. ಸೊ ನಾವು ಐ ಆಮ್ ಸೆಟ್ಟಿಂಗ್ ಇಟ್ ಫಾರ್ ಫೈನಲ್ ಇಯರ್ ಎಕ್ಸಾಮ್. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಕ್ವಶನ್ ಏನದ ಐ ಹ್ಯಾವ್ ಟು ಟೈಪ್ ದ ಕ್ವಶನ್ ಇನ್ ದಿಸ್ ಕೇಸ್. ಲೈಕ್ what are tokens? So just one simple question in this case. Tokens, smallest unit of program. Next, ಅಲ್ಲಿ ಟೋಕನ್ಸ್ ಇನ್ನೊಂದು ಆಪ್ಷನ್ಸ್ ಕೊಡಬೇಕು ಅವರಿಗೆ. ಸೊ ದೇ ಆರ್ variables, they are constants, looping statement. ಈಗ ಇವು ನಾಲ್ಕರೊಳಗೆ ಕರೆಕ್ಟ್ ಆನ್ಸರ್ ಯಾವುದು ಅದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡಿ ಇಟ್ಕೋಬೇಕು. ಸೊ ಕರೆಕ್ಟ್ ಆನ್ಸರ್ ಇಸ್ ದ ಫಸ್ಟ್ ಒನ್ ಇನ್ ದಿಸ್ ಕೇಸ್. ಸೊ ಕ್ಲಿಕ್ ಆನ್ ಸಬ್ಮಿಟ್. ಸೊ ಇದು ಕ್ವಶನ್ ಇನ್ಸರ್ಟೆಡ್. ಓಕೆ, ಇಲ್ಲಿ ನಿಮಗೆ ಕ್ವಶನ್ ಕೆಳಗೆ ಡಿಸ್ಪ್ಲೇ ಆಗ್ಲಿಕ್ಕೆ. ಸೆಕ್ಯೂರ್ ಅಂತ ಅನ್ನೋದು ಎದಕ್ಕೆ ಬೇಕು ಅಂತ ಅನ್ನೋದು ಇದು ಭಾಳ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ನಿಮ್ಮ ಪ್ರಾಜೆಕ್ಟ್ ಯಾವಾಗ ಸೆಕ್ಯೂರಿಟಿ ಅಂತ ಕಾನ್ಸಂಟ್ರೇಟ್ ಮಾಡ್ಲಿಕ್ಕತ್ತಾರ ಅಂತಂದ್ರೆ ಇದು ಸೆಕ್ಯೂರ್ ಅದ ಅಂತ, ಏನು ಸೆಕ್ಯೂರ್ ಅದ ಅಂತೇಳಿ ಕೇಳ್ತಾರೆ ಅವರು. ಸೊ ಅದಕ್ಕೆ ನೀವೇನು ಹೇಳಬೇಕು ಅಂತಂದ್ರೆ ಈ ಕ್ವಶನ್ಸ್ನ ಆ್ಯಡ್ ಮಾಡೀನಿ, ಐ ಆಮ್ ದ ಇನ್ಸ್ಟ್ರಕ್ಟರ್, ಐ ಕ್ಯಾನ್ ಸಿ ದಿಸ್. ಸಪೋಸ್ ಯಾರಾದರೂ ಡೇಟಾಬೇಸ್ ಓಪನ್ ಮಾಡಿದ್ರು, ಈಗ ನನ್ನ ಲೆಕ್ಚರರ್ದು ಪಾಸ್ವರ್ಡ್ನ ಕೊಡೋತನಂತರ ಯಾರು ಆ ಡೇಟಾ ನೋಡ್ಲಿಕ್ಕೆ ಬರೋಂಗಿಲ್ಲ. ಸಪೋಸ್ ಯಾರಾದರೂ ಹ್ಯಾಕ್ ಮಾಡಿ ನಂದು ಡೇಟಾಬೇಸ್ ಹ್ಯಾಕ್ ಮಾಡಿದ್ರು, ಆ ಡೇಟಾಬೇಸ್ನಾಗ ಇದು ಸೇವ್ ಆಗಿರ್ತದೆ. ಸೊ ಅಲ್ಲಿ ಏನಾದರೂ ಕ್ವಶನ್ಸ್ ನೋಡ್ಲಿಕ್ಕೆ ಟ್ರೈ ಮಾಡಿದ್ರೆ ಏನು ಮಾಡಬೇಕು, ಅದ್ರ ಸಲುವಾಗಿ ನೀವು ಇದನ್ನು ಎಕ್ಸಿಕ್ಯೂಟ್ ಮಾಡಿ ತೋರಿಸ್ಬೇಕು ಕಾಲೇಜ್ನಾಗ. ಲೈಕ್ ಮೈ SQL ಓಪನ್ ಮಾಡಿ ರೂಟ್ ಅಟ್ 1 2 3. ನೆಕ್ಸ್ಟ್ ನಿಮ್ಮದು ಪ್ರಾಜೆಕ್ಟ್ ಡೇಟಾಬೇಸ್ ನೇಮ್ ಬಂದು ಆನ್ಲೈನ್ ಅಂತೇಳಿ. ಸೊ ಯೂಸ್ ಆನ್ಲೈನ್ ಅಂತ ಕೊಡ್ರಿ. ನೆಕ್ಸ್ಟ್ ಶೋ ಟೇಬಲ್ಸ್. ಸೊ ಶೋ ಟೇಬಲ್ಸ್ ಅಂತಂದಾಗ ಇಟ್ ವಿಲ್ ಶೋ ಆಲ್ ದ ಟೇಬಲ್ಸ್. ಇಲ್ಲಿ TBL ಕ್ವಶನ್, ಸೆಲೆಕ್ಟ್ ಸ್ಟಾರ್ ಫ್ರಮ್ TBL ಕ್ವಶನ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಯದ. ಈಗ ಅಲ್ಲಿನ ಇನ್ಸರ್ಟ್ ಮಾಡಿದ್ದು ಕ್ವಶನು ಮತ್ತು ಅದ್ರ ಕರೆಕ್ಟ್ ಆನ್ಸರ್ ಇಲ್ಲಿ ಸ್ಟೋರ್ ಮಾಡೀನಿ. ನಿಮಗೆ ಅದು ಕ್ವಶನ್ ಏನದಂತ ಗೊತ್ತಾಗ್ಲತ್ತೇನ್ರಿ ಓದಿದ್ರ? ದಿಸ್ ಈಸ್ ವೇರ್ ದ ಎನ್ಕ್ರಿಪ್ಷನ್ ಕಮ್ಸ್ ಇನ್ ಟು ಆ್ಯಕ್ಷನ್ ಇನ್ ದಿಸ್ ಕೇಸ್. ನಾವು ಇಲ್ಲಿ ನಾರ್ಮಲ್ ಇಂಗ್ಲೀಷ್ನಾಗೆ ಟೈಪ್ ಮಾಡೀನಿ.
ಬಟ್ ಯಾವಾಗ ನಾ ಅದು ಸಬ್ಮಿಟ್ ಮಾಡ್ತೀನಿ, ಆ ಸಬ್ಮಿಟ್ ಮಾಡಿದಾಗ ನಮ್ಮದು ಡೇಟಾಬೇಸ್ನಾಗ ಏನಾಗ್ತದೆ, ಆ ಡೇಟಾ ಅಷ್ಟು ಎನ್ಕ್ರಿಪ್ಟ್ ಆಗಿ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ಸೈಡ್ ದ ಡೇಟಾಬೇಸ್ ಇನ್ ದಿಸ್. ಅದ್ರ ಸಲುವಾಗಿ ನಾವು DES ಅಥವಾ ಡಬಲ್ ಡಿ ಇ ಎಸ್ ಅಂತಲೂ ಹೇಳ್ತೀವಿ. ಆ ಅಲ್ಗೋರಿದಮ್ ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಎನ್ಕ್ರಿಪ್ಟೆಡ್ ದ ಡೇಟಾ ಇನ್ ದಿಸ್ ಕೇಸ್. ಸೊ ನಾವು ದ ಡೇಟಾ ಇಸ್ ಎನ್ಕ್ರಿಪ್ಟೆಡ್ ಅಂತಂದರೆ ಐ ಆಮ್ ಸೇಯಿಂಗ್ ದಟ್ ದ ಡೇಟಾ ಇಸ್ ಸೆಕ್ಯೂರ್. ಯಾರೇ ಬಂದು ಆ ಡೇಟಾಬೇಸ್ ಏನಾದರೂ ಆಕ್ಸೆಸ್ ಮಾಡಿದ್ರು ಅಂತ, ಅಫ್ಕೋರ್ಸ್ ಅಲ್ಲಿ ಲಾಗಿನ್ ಅಂತೂ ಆಗ್ಲಿಕ್ಕೆ ಬರೋಂಗಿಲ್ಲ, ಬಿಕಾಸ್ ಯಾವ ಸ್ಟಾಫ್ನೂ ಅವ್ರ ಸ್ಟೂಡೆಂಟ್ಸಿಗೆ ಪಾಸ್ವರ್ಡ್ ಕೊಡೋಂಗಿಲ್ಲ. ಸೊ ಹಿಂಗಾಗಿ ದೇ ಕೆನಾಟ್ ಡೂ ಇಟ್. ಬಟ್ ಸಪೋಸ್ ಅವ್ರು ಏನಾದರೂ ಬೈ ಮಿಸ್ಟೇಕ್ ನಮ್ಮ ಸರ್ವರ್ ಆಕ್ಸೆಸ್ ಮಾಡಿದ್ರು, ಸರ್ವರ್ ಆಕ್ಸೆಸ್ ಮಾಡಿ ಅಲ್ಲೇನಾದರೂ ಕ್ವಶನ್ಸ್ ಏನೇನು ಸೆಟ್ ಆಗ್ಯಾವ ಅಂತ ನೋಡಬೇಕು ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ದಿಸ್ ಕೇಸ್. ಸೊ ಅವರಿಗೆ ಅದು ಏನು ಆನ್ಸರ್ ಅಂತೇಳಿ ತೋರ್ಸಂಗಿಲ್ಲ. ಸೊ ಈ ರೀತಿಯಾಗಿ ವಿ ಕೀಪ್ ಆ್ಯಡಿಂಗ್ ದ ಕ್ವೆಶನ್ಸ್ ಇನ್ ದಿಸ್ ಕೇಸ್. ಎಲ್ಲ 1 by 1 ಕ್ವೆಶನ್ಸ್ ಆ್ಯಡ್ ಮಾಡ್ತೀವಿ. ಸೊ ಈಗ ಇನ್ನೊಂದು ಆ್ಯಡ್ ಮಾಡೋಣ ಫೈನಲ್ ಇಯರ್ ಎಕ್ಸಾಮಿಗೆ. ಸೊ ಕ್ವೆಶನ್ ಇಸ್ for is a looping statement. Yes, no, maybe, don't know, and correct answer is yes. So 1 2 3 4 option correct answer 1 ada submit ಮಾಡ್ತೇವೆ. Question inserted, okay. So in same second question is added in this case and it is showing me the complete data. ಈ ರೀತಿಯೊಳಗೆ ಯಾರು ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾಗಿರುತ್ತೆ ಅವ್ರು ಏನು ಮಾಡ್ತಾರೆ, ಎಲ್ಲ ಕ್ವೆಶನ್ಸ್ಗಳು ಸೆಟ್ ಮಾಡಿ ಇದರೊಳಗೆ ಸ್ಟೋರ್ ಮಾಡ್ತಾರೆ. ಸೊ ದಟ್ ಕಮ್ಸ್ ಅಂಡರ್ ದ ಆ್ಯಡ್ ಕ್ವೆಶನ್. ನೆಕ್ಸ್ಟ್ ಅವ್ರ ಪಾಸ್ವರ್ಡ್ ಏನಾದರೂ ಚೇಂಜ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ದಲ್ಲಿ ಕ್ಲಿಕ್ ಆನ್ ಪಾಸ್ವರ್ಡ್. ಇಲ್ಲಿ ಅವ್ರದ್ದು ಕರೆಂಟ್ ಪಾಸ್ವರ್ಡ್ ಏನಾದ ಕೊಡ್ತಾರೆ, ನ್ಯೂ ಪಾಸ್ವರ್ಡ್ ವಾಟ್ ದೇ ವಾಂಟ್ ಆ್ಯಂಡ್ ದೆನ್ ಕ್ಲಿಕ್ ಆನ್ ಸಬ್ಮಿಟ್. ಸೊ ಪಾಸ್ವರ್ಡ್ ಚೇಂಜ್, ಓಕೆ. ಸೊ ಅದು ಪಾಸ್ವರ್ಡ್ ಚೇಂಜ್ ಆಯಿತು. ಸೊ ಈ ರೀತಿಯಾಗಿ ಅವ್ರು ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೋದು. ವ್ಯೂ ರಿಸಲ್ಟ್ಸ್ ಆಮೇಲೆ ನೋಡ್ತೀವಿ. ಇವು 3 ಕ್ಲಿಯರ್ ಆಯ್ತು ರೀ. ಸಬ್ಜೆಕ್ಟ್ ಆ್ಯಡ್ ಮಾಡ್ತಾರೆ, ಕ್ವೆಶನ್ಸ್ ಆ್ಯಡ್ ಮಾಡ್ತಾರೆ, ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೋದು. ಪಾಸ್ವರ್ಡ್ ಚೇಂಜ್ ಮಾಡೋದು ಇಟ್ ಈಸ್ ಆಪ್ಷನಲ್ ಇನ್ ದಿಸ್ ಕೇಸ್. ಓಕೆ. ಸೊ ಇವು 3 ಮೆನು ಕ್ಲಿಯರ್ ಅದ. ಸರ್ ನೀವು MySQL ನಾಗ್ರಿ ಅದು ಟೈಪ್ ಮಾಡಿರಲ್ರಿ ಸರ್, ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ಕ್ವಶನ್. ಸರ್ ಇದು ಸ್ಪೆಲ್ಲಿಂಗ್ ರಾಂಗ್ ಮಾಡಿರಲ್ರಿ. ಒಂದ್ ವೇಳೆ ಟೇಬಲ್ ಕ್ವಶನ್ ಅಂತ ಕರೆಕ್ಟ್ ಸ್ಪೆಲ್ಲಿಂಗ್ ಕೊಟ್ಟಿರ್ರಿ, ಕೊಟ್ಟರೆ ತಪ್ಪು ಬರ್ತದೆ. ಅದಕ್ಕೆ ಅಲ್ಲಿ ಟೇಬಲ್ ನೇಮ್ ಏನಿದೆ ಅದೇ ಟೈಪ್ ಮಾಡ್ರಿ ಅಷ್ಟೇ. ಇಲ್ಲಾಂದ್ರೆ ಏನಾಗ್ತದೆ, ಎಲ್ಲ ಕಡೆ ಮತ್ತೆ ಚೇಂಜ್ ಮಾಡ್ಬೇಕಾಗ್ತದೆ. ಅದೇನು ಪ್ರಾಬ್ಲಮ್ ಆಗಂಗಿಲ್ಲ. ಓಕೆ ಸರ್. ಬಟ್ ಅಷ್ಟೇ ನೀವು ಅಲ್ಲಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಕೊಟ್ಟಾಗ ಇದು ಸ್ಪೆಲ್ಲಿಂಗ್ ಇದೆ ಟೈಪ್ ಮಾಡ್ರಿ ಅಷ್ಟೇ. ಓಕೆ. ಯಾಕಂದ್ರೆ ಈಗ ಇದು ಚೇಂಜ್ ಮಾಡಿದೆ ಅಂದ್ರೆ ನಮ್ಗೆ ಏನಾಗ್ತದೆ, ಒಂದು 20 ಪೇಜ್ನ ಚೇಂಜ್ ಮಾಡ್ಬೇಕಾಗ್ತದೆ. ಅದ್ರ ಸಲುವಾಗಿ ಅದು ಸೇಮ್ ಕಂಟಿನ್ಯೂ ಮಾಡಿ. ಓಕೆ. ಸೊ ಈ ಮೆನು ಆಪ್ಷನ್ ಕ್ಲಿಯರ್ ಅದರ. ಇಲ್ಲಿ ಆಡ್ ಸಬ್ಜೆಕ್ಟ್, ಆಡ್ ಕ್ವೆಶ್ಚನ್ ಪೇಪರ್, ಚೇಂಜ್ ಪಾಸ್ವರ್ಡ್. ಎಸ್ ಸರ್, ನೀವು ಮೊದಲು ಎಕ್ಸಿಕ್ಯೂಟ್ ಮಾಡೋ ಟೈಮಿಗ್ರಿ MySQL ನಾಗ ಹೋಗಿ ಅವೆಲ್ಲ ಅದು ನಮ್ದು ಕೋಡ್ ಕಾಪಿ ಪೇಸ್ಟ್ ಮಾಡ್ಕೋಬೇಕಂತ ಹೇಳಿರಲ್ರಿ, ಇವಾಗ ಏನ್ ನೆಸೆಸರಿ ಇಲ್ರಿ ಸರ್? ಏನು ಮಾಡ್ಬೇಡ್ರಿ, ನಾ ಎಕ್ಸಿಕ್ಯೂಟ್ ಮಾಡಿ ಹಾಕಿ ಕೊಡ್ತೀನಿ ರೀ. ಮೊದಲೇ MySQL ನಾ ಪೇಸ್ಟ್ ಮಾಡ್ತೀನಿ. ನಾ ಪ್ರಾಜೆಕ್ಟ್ ಇನ್ ಸಿಸ್ಟಮ್ನಾಗ ರನ್ ಲಾಗಿನ್ ಪೇಜ್ ಬರೋ ಹಂಗೆ ನಾ ಮಾಡ್ಕೊಡ್ತೇನೆ. ನೀವು ಕಾನ್ಸಂಟ್ರೇಷನ್ ಈ ಎಕ್ಸಿಕ್ಯೂಷನ್ ಇದ್ರೆ ಅದ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈಗ. ಓಕೆ ಸರ್. ಸೊ ಇಷ್ಟು ಮಾಡಿ ಲಾಗೌಟ್ ಆಗ್ತಾನೆ ರೀ. ಸೊ ಫಸ್ಟ್ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗಿ ಇನ್ಸ್ಟ್ರಕ್ಟರ್ಗೆ ಆ್ಯಡ್ ಮಾಡ್ದೆ. ಇನ್ಸ್ಟ್ರಕ್ಟರ್ ಲಾಗಿನ್ ಆಗಿ ಸಬ್ಜೆಕ್ಟ್ ಆ್ಯಡ್ ಮಾಡ್ತಾನೆ, ಆಮೇಲೆ ಕ್ವಶನ್ಸ್ಗಳು ಆ್ಯಡ್ ಮಾಡ್ತಾನೆ, ಪಾಸ್ವರ್ಡ್ ಚೇಂಜ್ ಮಾಡ್ಕೊತಾನೆ. ಅದಾದ್ಮೇಲೆ ಅವ ಲಾಗೌಟ್ ಅಂತ ಕ್ಲಿಕ್ ಮಾಡ್ತಾನೆ. ನೌ ಕಮ್ಸ್ ದ ಇಂಪಾರ್ಟೆಂಟ್ ಪಾರ್ಟ್, ದಟ್ ಈಸ್ ಥರ್ಡ್ ಪಾರ್ಟ್, ದಟ್ ಈಸ್ ಸ್ಟೂಡೆಂಟ್ ಲಾಗಿನ್. ಸೊ ಸ್ಟೂಡೆಂಟ್ ಲಾಗಿನ್ಗೆ ಸೊ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿ ಯೂಸರ್ ಟೈಪ್ನ ಹಿ ವಿಲ್ ಸೆಲೆಕ್ಟ್ ಸ್ಟೂಡೆಂಟ್ ಆ್ಯಂಡ್ ದೆನ್ he will enter his username and password. ಅಲ್ಲಿ ಯಾವಾಗ ರಿಜಿಸ್ಟರ್ ಯಾರ್ದು ಮಾಡಿರ್ತೀರಿ ಅವ್ರ ಹೆಸರು ಮೇಲೆ ಲಾಗಿನ್ ಆಗ್ರಿ. ಸೊ ಇಟ್ ವಿಲ್ ಕಮ್ ಟು ದ ಸ್ಟೂಡೆಂಟ್ ಹೋಮ್ ಪೇಜ್ ಇನ್ ದಿಸ್. ಸರ್ ನಾವು ಅವಾಗ ಏನ್ ಸ್ಟೂಡೆಂಟ್ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿವ್ರಿ, ಇಲ್ನೂ ಅದೇ ಕೊಡ್ಬೇಕ್ರಿ? ಅದೇ ಕೊಡಬೇಕು. ಬಟ್ ಕೊಡೋಕ್ಕಿಂತ ಮುಂಚೆ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಅಪ್ರೂವ್ ಮಾಡಿರ್ಬೇಕ್ರಿ. ಅಪ್ರೂವ್ ಮಾಡಿದ್ರೆ ಅಷ್ಟೇ ಲಾಗಿನ್ ಆಗ್ತಿಲ್ಲ, ಲಾಗಿನ್ ಆಗಂಗಿಲ್ರಿ. ಓಕೆ. ಸೊ ಇಲ್ಲಿ ಅವ ಏನ್ ಮಾಡ್ತಾನೆ, ಸಿಂಪಲ್ ಟೇಕ್ ಎಕ್ಸಾಮ್ ಅಂತ ಕ್ಲಿಕ್ ಮಾಡ್ತಾನೆ. ಸೊ ಟೇಕ್ ಎಕ್ಸಾಮ್ ಅಂದಾಗ ಯಾವ ಸಬ್ಜೆಕ್ಟ್ ಎಕ್ಸಾಮ್ ಬೇಕಾಗಿದೆ, ಈ ವಿಲ್ ಸೆಲೆಕ್ಟ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಸೊ C# ಬೇಕಾಗಿದೆ. C#ನಾಗ ಯಾವ ಎಕ್ಸಾಮ್, ಇಟ್ ಈಸ್ ಫೈನಲ್ ಎಕ್ಸಾಮ್. ಇಲ್ಲಿ ಯಾವ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಅಲ್ಲಿ ಯಾವ ಕ್ವಶನ್ ಪೇಪರ್ ಆ್ಯಡ್ ಮಾಡಿದ್ದಲ್ಲ ಇನ್ಸ್ಟ್ರಕ್ಟರ್,
ಅದನ್ನೇ ಸೆಲೆಕ್ಟ್ ಮಾಡ್ಕೊರಿ, ಅದು ಬಿಟ್ಟು ಬೇರೆ ಸೆಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ದೆನ್ ಕ್ಲಿಕ್ ಆನ್ ಸಬ್ಮಿಟ್. ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಡೇಟಾಬೇಸ್ನಾಗ ಏನು ಟೈಪ್ ಮಾಡಿದ್ವಿ ಅವು ಅಷ್ಟು ರಿಟ್ರೀವ್ ಆಗ್ತವ. ರಿಟ್ರೀವ್ ಆಗಿ ಅದು ಡಿಕ್ರಿಪ್ಟ್ ಆಗ್ತದೆ. ಡಿಕ್ರಿಪ್ಟ್ ಆಗಿ ಇಲ್ಲಿ ನಾರ್ಮಲ್ ಇಂಗ್ಲೀಷ್ನಾಗೆ ಡಿಸ್ಪ್ಲೇ ಮಾಡ್ಲಿಕ್ಕೆ. ಸೊ ನಿಮಗೆ ಟೈಮರ್ ಇರ್ತದೆ, ಲೈಕ್ 60 ಸೆಕೆಂಡ್ಸ್ ಟೈಮರ್ ಕೊಟ್ಟಿರ್ತೀವಿ. ಸೊ ಅದು ಟೈಮರ್ ಬೇಕಾದ್ರೆ ಹೆಚ್ಚು ಕಮ್ಮಿನೂ ಮಾಡ್ಕೋದು. ಈಗ ಸದ್ಯಕ್ಕೆ 60 ಸೆಕೆಂಡ್ಸ್ ಇರ್ತೀನಿ, ಯಾಕಂದ್ರೆ ಮ್ಯಾಕ್ಸಿಮಮ್ ನಾವು 3-4 ಕ್ವಶನ್ಸ್ ಎಂಟರ್ ಮಾಡ್ತೀವಿ ಇದ್ರಾಗ. ಸೊ ವಾಟ್ ಆರ್ ಟೋಕನ್ಸ್? ಸೊ ಇಲ್ಲಿ 4 ಆನ್ಸರ್ಸ್ ಕೊಟ್ಟರೆ ನಾವು ಒಂದು ಕರೆಕ್ಟ್ ಆನ್ಸರ್, ಒಂದು ತಪ್ಪು ಆನ್ಸರ್ ಕೊಡ್ತೀನಿ. ಸೊ ಟೋಕನ್ಸ್ ಆರ್ ದ ಸ್ಮಾಲೆಸ್ಟ್ ಯೂನಿಟ್, ಆಪ್ಷನ್ 1. ನೆಕ್ಸ್ಟ್, ಫಾರ್ ಲೂಪ್ ಇಸ್ ಎ ಲೂಪಿಂಗ್ ಸ್ಟೇಟ್ಮೆಂಟ್. ಎಸ್, ಅದು ಆ್ಯಕ್ಚುಲಿ ನಾನು ಬೇಕಂತ ಒಂದು ತಪ್ಪು ಸೆಲೆಕ್ಟ್ ಮಾಡ್ತೀನಿ. ಸೊ ಅಲ್ಲಿ ಗೋ ಫಾರ್ ದೇರ್ ವೇರಿಯೇಬಲ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇದು ಆಟೋಮ್ಯಾಟಿಕ್ಲಿ ಟೈಮ್ ಮುಗಿಬಹುದು, ಅಥವಾ ನೀವು ಮೊದಲೇ ಸಬ್ಮಿಟ್ ಮಾಡಬೇಕಾದ್ರೆ ಮಾಡ್ಬೋದು. ಸೊ ನೀವು ಮೊದಲೇ ಸಬ್ಮಿಟ್ ಮಾಡಂಗಿಲ್ಲ, ಟೈಮರ್ ಮುಗಿಲಿ. ಇದು ತೋರಿಸಿರೋರಿಗೆ, ಯಾಕಂದರೆ ಇಂಥೆಲ್ಲ ಫೀಚರ್ಸ್ ಚಂದ ಕಾಣಿಸ್ತಾರೆ ಅವರಿಗೆ ಎಕ್ಸಾಮಿನರ್ಸ್ಗೆ. ಅವಾಗ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು, ಸರ್ ಇದು ಟೈಮರ್ ಮುಗೀತು ಅಂತಂದ್ರೆ ಅವನಿಗೆ ಮುಂದೆ ಆನ್ಸರ್ ಎಡಿಟ್ ಮಾಡಲಿಕ್ಕೂ ಬಿಡಂಗಿಲ್ಲ. ಸೊ ತೋರಿಸ್ಬಿಡ್ತಾನೆ ಹಿಂಗೆ, ಟೈಮ್ ಅಪ್, ಸಬ್ಮಿಟ್ ಯುವರ್ ಆನ್ಸರ್. ನೀವು ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಆನ್ಸರ್ ಮಾಡೋ ಆಪ್ಷನ್ಸ್ ಬ್ಲಾಕ್ ಆಗಿಬಿಟ್ಟವ್ರೆ. ಸೊ ಅವ ಏನೂ ಆನ್ಸರ್ ನೆಕ್ಸ್ಟ್ ಅಟೆಂಡ್ ಮಾಡಲಿಕ್ಕೆ ಬರಂಗಿಲ್ಲ. ಇದು ಫೀಚರ್ ನೀವು ಅಲ್ಲಿ ತೋರಿಸ್ಬೇಕು ಎಕ್ಸಾಮ್ನಾಗ. ಓಕೆ, ತೋರಿಸಿದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಅನಿಸ್ತದೆ ಅವರಿಗೆ. ನೆಕ್ಸ್ಟ್ ಇದಾದ್ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತಾನೆ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನಿಮ್ಗೆ ಏನಂತಂದ್ರೆ ನಿಮ್ಮ ಆನ್ಸರ್ ವ್ಯೂ, ನಿಮ್ದು ರಿಸಲ್ಟ್ ವ್ಯೂ ಮಾಡ್ಲಿಕ್ಕೆ ಈ ಪೇಜಿಗೆ ಕಳಿಸ್ತಾನೆ. ಸೊ ದಿಸ್ ಇಸ್ ಎ ಸ್ಪೆಷಾಲಿಟಿ ಆಫ್ ಅವರ್ ಸಾಫ್ಟ್ವೇರ್. ಏನಪ್ಪ ಅಂತಂದ್ರೆ ನೀವು ಅಲ್ಲಿ ಯಾವಾಗ ಸಬ್ಮಿಟ್ ಮಾಡ್ತೀರಿ ಇಮಿಡಿಯೇಟ್ಲಿ ನಿಮ್ದು ಆನ್ಸರ್ಸ್ ಬಂದ್ಬಿಡ್ತಾವೆ. ಈಗ CET ರ್ಯಾಂಕಿಂಗ್ನಾಗ ಏನಾಗ್ತದೆ, CET ಎಕ್ಸಾಮ್ಸ್ನಾಗ ನೀವು ಇವತ್ತು ಎಕ್ಸಾಮ್ ಬರೆದು ಒಂದು ತಿಂಗಳು ಬೇಕು ರ್ಯಾಂಕಿಂಗ್ ಇದು ಮಾಡಲಿಕ್ಕೆ, ಟೋಟಲ್ ಮಾಡಿ ಅದೆಲ್ಲ ಮಾಡಲಿಕ್ಕೆ. ಇಲ್ಲದು ಏನೂ ತಿಳಿದಾನಿಲ್ಲ. ನೀವು ಇಮಿಡಿಯೇಟ್ ಕ್ಲಿಕ್ ಮಾಡ್ತೀರಿ, ಸಬ್ಮಿಟ್ ಅಂತ ಕ್ಲಿಕ್ ಮಾಡಿರಿ, ಇಟ್ ವಿಲ್ ಟೇಕ್ ಯು ಟು ದ ರಿಸಲ್ಟ್ ಪೇಜ್ ಇನ್ ದಿಸ್ ಕೇಸ್. ಸೊ ರಿಸಲ್ಟ್ ನಿಮಗೆ CSAT ಬೇಕಾಗದ ಫೈನಲ್ ಇಯರ್ ಎಕ್ಸಾಮ್ದು. ಕ್ಲಿಕ್ ಆನ್ ಸಬ್ಮಿಟ್. ಸೊ ನಾವು ಯು ಕ್ಯಾನ್ ಸಿ ಟೋಟಲ್ ಸ್ಕೋರ್ ಇಸ್ 0. ಸೊ ಎರಡೂ ತಪ್ಪು ಕೊಟ್ಟಿನಿ. ಸೊ ನನ್ನ ಸ್ಕೋರ್ 0 ತೋರಿಸ್ಲಿಕ್ಕೆ ಸರ್. ಸೊ ನೀವು ಅಲ್ಲಿ ಕರೆಕ್ಟ್ ಆನ್ಸರ್ಸ್ ಕೊಟ್ಟಿದ್ರಿ ಅಂತಂದ್ರೆ ದ ಆನ್ಸರ್ಸ್ ವಿಲ್ ಬಿ ಕರೆಕ್ಟ್ ಇನ್ ದಿಸ್ ಕೇಸ್. ಲೈಕ್ ಅಲ್ಲಿ ಆ್ಯಕ್ಚುಲಿ ವಿವೇಕನ್ ಕೊಟ್ಟಿದ್ದೆ ಕನ್ನಡ ಅದೊಂದು ಕನ್ನಡ. ಓಕೆ, ಆನ್ಸರ್ಸ್ ಡಿಲೀಟ್ ಮಾಡೀನಿ. ಎನಿವೆ ಅದು ಜಸ್ಟ್ ಆನ್ಸರ್ಸ್ ಕರೆಕ್ಟಾಗಿ ಕೊಡ್ರಿ, ಮೇನ್ ಅದು. ಓಕೆ, ಸೊ ಈ ರೀತಿಯಾಗಿ ನಾವು ಏನಂತಂದರೆ ಎಕ್ಸಾಮ್ ನೋಡ್ಬೋದು, ರಿಸಲ್ಟ್ಸ್ ವ್ಯೂ ಮಾಡ್ಕೋಬೋದು. ನಾಳೆ ಒಂದು ಪಾಸ್ವರ್ಡ್ ಚೇಂಜ್ ಮಾಡ್ಕೊತೀನಿ ಅಂತಂದರೆ ಐ ಕ್ಯಾನ್ ಚೇಂಜ್ ಹಿಸ್ ಪಾಸ್ವರ್ಡ್ ಇನ್ ದಿಸ್. ಅಜಯ್, ನ್ಯೂ ಪಾಸ್ವರ್ಡ್ ಅಜಯ್ 123, ಅಜಯ್ 123, ಸಬ್ಮಿಟ್. ಸೊ ಪಾಸ್ವರ್ಡ್ ಚೇಂಜ್ಡ್, ಕ್ಲೋಸ್. ಈಗ ಮತ್ತೊಂದು ಸತಿ ಟೇಕ್ ಎಕ್ಸಾಮ್ ಕೊಡ್ತಾನೆ. ಟೇಕ್ ಎಕ್ಸಾಮ್ ಕೊಟ್ಟು he will go for C#, he will go for final year exam, submit. ಸೊ ಇಲ್ಲಿ ಯು ಹ್ಯಾವ್ ಅಟೆಂಡೆಡ್ ದಿಸ್ ಎಕ್ಸಾಮ್ ಇದನ್ನು ತೋರಿಸ್ಬೇಕು ಅವರಿಗೆ. ಓಕೆ, ಸೊ ಒಂದು ಸರ್ತಿ ಎಕ್ಸಾಮ್ ತೊಗೊಂಡಂತಂದ್ರೆ ಇನ್ನೊಂದು ಸರ್ತಿ ಅವನಿಗೆ ಎಕ್ಸಾಮ್, ಅವ ಏನು ಪಾಸ್ ಆಗಲಿ ಫೇಲ್ ಆಗಲಿ, he is not supposed to give the exam 2 times in this case. ಬೇರೆ ಸಬ್ಜೆಕ್ಟಿಗೆ ಕೊಡ್ಬೋದು, ಬಟ್ ಈ ಸಬ್ಜೆಕ್ಟಿಗೆ ಅವನಿಗೆ ಕೊಡ್ಲಿಕ್ಕೆ ಪರ್ಮಿಷನ್ ಇರಂಗಿಲ್ಲ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಶೋ ದಿಸ್ ಆಲ್ಸೋ ಇನ್ ದಿಸ್ ಕೇಸ್. ಸೊ ಓಕೆ ಅಂತ ಕ್ಲಿಕ್ ಮಾಡ್ತಾನೆ, ಮತ್ತು ವಾಪಸ್ ಬರ್ತದೆ, ಸೈನ್ ಔಟ್ ಮಾಡ್ತಾನೆ. 3 ತಿಳಿತ್ರಿಯಲ್ಲಿ ಎಕ್ಸಾಮ್ ತಗೊಳ್ಳೋದು, ರಿಸಲ್ಟ್ ವ್ಯೂ ಮಾಡೋದು, ಆಮೇಲೆ ಚೇಂಜ್ ಪಾಸ್ವರ್ಡ್. ಓಕೆ, ಸೊ ಅವೆರಡು ಫೀಚರ್ ಗೊತ್ತಾಯ್ತಲ್ರಿ ನಿಮಗೆ ಕರೆಕ್ಟಾಗಿ. ಟೈಮರ್ ಮುಗಿದ್ಮೇಲೆ ಅಲ್ಲಿ ಆನ್ಸರ್ಸ್ ಕೊಟ್ಟು ನೀವು ಡೈರೆಕ್ಟ್ ಸಬ್ಮಿಟ್ ಮಾಡ್ಬೋದು, ಅಥವಾ ಒಂದು ಸ್ವಲ್ಪ ವೇಟ್ ಮಾಡ್ಬೋದು ಅಲ್ಲಿ. ಸೊ ಅದು ನೀವು ಸರ್ ಒಂದ್ ವೇಳೆ ಟೈಮರ್ ಮುಗಿದ್ಸ ಮೊದ್ಲು ಕೊಟ್ಟೆವಂದ್ರೆ ಕೊಟ್ಟರೆ ಏನಾಗಲ್ರಿ, ಕೊಟ್ಟು ಕಂಟಿನ್ಯೂ ಆಗಿ ರಿಸಲ್ಟ್ ಪೇಜಿಗೆ ಬಂದ್ಬಿಡ್ತದೆ ಅದು. ಓಕೆ ಸರ್, ಅದು ಡಿಫಾಲ್ಟ್ ರೀ. ಅದು ಅದಕ್ಕಿಂತ ಮೊದಲೇ ಈಗ ಎಕ್ಸಾಂಪಲ್ ಸೈನ್ ಔಟ್ ಮಾಡ್ತೀನಿ. ಸೈನ್ ಔಟ್ ಮಾಡಿ ಲಾಗಿನ್ ಮಾಡಿ ಇನ್ನೊಂದು ಸ್ಟೂಡೆಂಟ್ಗೆ ಲಾಗಿನ್ ಆಗ್ತೀನಿ. ಲಾಗಿನ್ ಫಾರ್ ವಿವೇಕ್. ಅವನು ಟೇಕ್ ಎಕ್ಸಾಮ್ ಕೊಡ್ತಾನೆ. ಈಗಿರೋದೇ C# ಒಂದದ ಫೈನಲ್ ಎಕ್ಸಾಮ್ದು, ಸಬ್ಮಿಟ್. ಸೊ ಅವನಿಗೆ ಆನ್ಸರ್ ತೋರಿಸ್ತದೆ. ಸೊ he will select the options and click on. ಈಗ ಟೈಮರ್ ಆಗಿಲ್ಲ, ಒಂದು ಮೊದಲೇ ಆನ್ಸರ್ ಕೊಡೋದು ಮುಗಿದದ ಅಂತಂದ್ರೆ ಇಲ್ಲಿ ಕ್ಲಿಕ್ ಆನ್ ಸಬ್ಮಿಟ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ he can view the answer result in this case. ಸೊ ಕ್ಲಿಕ್ ಮಾಡಿದ ತಕ್ಷಣ ಅವನು ಯಾಕೋ 0, ಐ ಥಿಂಕ್ ಕರೆಕ್ಟ್ ಆನ್ಸರ್ಸ್ ಏನೋ ಬೇರೆ ಕೊಟ್ಟಂಗೆ ಅನಿಸ್ತದೆ. ಎನಿವೆ ನೋಡೋಣ ಅಂತದ್ದು. ಸೊ ಈ ರೀತಿಯಾಗಿ ಅವನದು ಸ್ಕೋರ್ ತೋರಿಸ್ತದೆ. ಈವನ್ ನಾವು he can take the second exam. So you have attended this exam.
ಸೊ ಅವನಿಗೆ ಇನ್ನೊಂದ್ಸತಿ ಅಟೆಂಡ್ ಮಾಡಲಿಕ್ಕೆ ಬರಂಗಿಲ್ಲ. ಸೊ ಇಷ್ಟು ಮಾಡಿ ಹಿ ವಿಲ್ ಸೈನ್ ಔಟ್ ಇನ್ ದಿಸ್ ಕೇಸ್. ತಿಳಿದ್ರಿ ಇದು ಸ್ಟೂಡೆಂಟ್ ಅಂದು? ಎಸ್ ಸರ್. ಓಕೆ, ಈಗ ನೆಕ್ಸ್ಟ್ ಆಸ್ ಯೂಶುವಲ್ ವಿಲ್ ಲಾಗಿನ್ ಆಸ್ ಅಡ್ಮಿನಿಸ್ಟ್ರೇಟರ್ ಅಥವಾ ಇನ್ಸ್ಟ್ರಕ್ಟರ್ ಯಾರಿದ್ರು ಓಕೆ. ಸೊ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ತೀವಿ. ವ್ಯೂ ರಿಸಲ್ಟ್ನಾಗ he can see the result of the students in this case. ಈಗ ಆಕ್ಚುಲಿ ಇಬ್ಬರು ಎಕ್ಸಾಮ್ ಕೊಟ್ಟಿದ್ರು. ಸೊ ಇಬ್ಬರದು ಎಕ್ಸಾಮ್ ರಿಸಲ್ಟ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಟು ದ ಅಡ್ಮಿನಿಸ್ಟ್ರೇಟರ್ ಇನ್ ದಿಸ್. ಸೊ ಅಜಯ್ನು ಎಕ್ಸಾಮ್ ತೊಗೊಳೋಣ, ವಿವೇಕ್ನು ಎಕ್ಸಾಮ್ ತೊಗೊಳೋಣ, ಇಬ್ಬರು ಸ್ಕೋರ್ 0 ಮಾಡ್ಯಾರ. ಸೊ ಅವ್ರದ್ದು ಇನ್ಫಾರ್ಮೇಶನ್ ಕ್ಯಾನ್ ಬಿ ವ್ಯೂಡ್ ಬೈ ದ ಅಡ್ಮಿನಿಸ್ಟ್ರೇಟರ್. ಈವನ್ ಲೆಕ್ಚರ್ನು ಇದು ನೋಡ್ಬೋದ್ರಿ. ಸೊ ಸ್ಟೂಡೆಂಟ್ ಆದ್ಮೇಲೆ ಅಲ್ಲಿ ಅಡ್ಮಿನ್ ಆದ್ಮೇಲೆ ಲೆಕ್ಚರ್ ಲಾಗಿನ್ ಆಗ್ತಾನೆ ಅಂತ ಇಟ್ಕೋರಿ. ಸೊ ಲೆಕ್ಚರ್ ವಾಸ್ ಕಿರಣ್. Kiran 123 is the password. Actually password change ಮಾಡಿವಿ ನಾವು ಇದು ಇನ್ಸ್ಟ್ರಕ್ಟರ್ದು. ಇನ್ಸ್ಟ್ರಕ್ಟರ್ ಕಿರಣ್ 123. ಓಕೆ, ಸೊ ಕಿರಣ್ ನಾವು ಲಾಸ್ಟ್ ಟೈಮ್ ಏನು ಮಾಡಿದ್ವಿ, ಬರೀ ಇದಷ್ಟೇ ನೋಡಿದ್ವಿ. ಆ್ಯಡ್ ಸಬ್ಜೆಕ್ಟ್, ಆ್ಯಡ್ ಕ್ವೆಶನ್ ಮತ್ತು ಚೇಂಜ್ ಪಾಸ್ವರ್ಡ್ ನೋಡಿದ್ವಿ. ವ್ಯೂ ರಿಸಲ್ಟ್ನಾಗ ಈವನ್ ಹಿ ಕ್ಯಾನ್ ಸಿ ದ ರಿಸಲ್ಟ್ ಇನ್ ದಿಸ್ ಕೇಸ್. ಸೊ ಇವನಿಗೆ ಏನಂತಂದ್ರೆ ಎಲ್ಲ ಸ್ಟೂಡೆಂಟ್ಸ್ ಇವನಿಗೆ ಅಡ್ಮಿನಿಸ್ಟ್ರೇಟರ್ಗೆ ಎಷ್ಟು ಮಂದಿ ಎಕ್ಸಾಮ್ ತೊಗೊಂಡಾರ ಎಲ್ಲರದು ಇನ್ಫಾರ್ಮೇಶನ್ ವಿಲ್ ಬಿ ಡಿಸ್ಪ್ಲೇ ಟು ದ ಇನ್ಸ್ಟ್ರಕ್ಟರ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ ಇನ್ ದಿಸ್ ಕೇಸ್. ಆದ್ರೆ ಸ್ಟೂಡೆಂಟ್ ಬಂದ ಅಂತಂದ್ರೆ ಬರೀ ಅವನದು ಡೇಟಾ ಅಷ್ಟೇ ಅವನಿಗೆ ತೋರಿಸ್ತದೆ. ಲೈಕ್ ಅಲ್ಲಿ ಅವನದು ಸಬ್ಜೆಕ್ಟ್ನ ಎಷ್ಟು ಸ್ಕೋರ್ ಮಾಡೋಣ ಅಂತೇಳಿ ಆ ಇನ್ಫಾರ್ಮೇಶನ್ ಅವನಿಗೆ ತೋರಿಸ್ತಾರೆ. ಸೊ ಈ ರೀತಿಯೊಳಗೆ ದೇ ಕ್ಯಾನ್ ವ್ಯೂ ದ ಡೀಟೇಲ್ಸ್ ಇನ್ ದಿಸ್ ಕೇಸ್. ಹೇಳ್ತೀರಿ ಇದು ಪೂರ್ತಿ ಪ್ರಾಜೆಕ್ಟ್ ಇಷ್ಟು ರನ್ ಮಾಡಿ ತೋರಿಸಿದ್ರೆ ಆಯ್ತು ನೋಡ್ರಿ. ಇಲ್ಲಿ ಮೇನ್ ನಾನು ನಿಮ್ಗೆ ಹೇಳಿದ್ದೆ, ಒಂದು ಡೇಟಾ ಬೇಸ್ನಾಗ ಓಪನ್ ಮಾಡಿ ಅದು ಎನ್ಕ್ರಿಪ್ಟ್ ಆಗಿದ್ದು ತೋರಿಸ್ಬೇಕು. ಬಟ್ ನಮ್ಮ ವೆಬ್ ಪೇಜ್ನಾಗ ಬಂದಾಗ ಅದು ಡಿಕ್ರಿಪ್ಟ್ ಆಗಿರ್ತದೆ. ಸೆಕೆಂಡ್ ಏನಪ್ಪ ಅಂತಂದ್ರೆ ಅಲ್ಲಿ ಟೈಮರ್ ಹಚ್ಚಿದ್ದು, ಲೈಕ್ ಅಲ್ಲಿ ಟೈಮರ್ ಕೊಟ್ಟಿರ್ತೀವಿ. ಆ ಟೈಮರ್ ಕಂಪ್ಲೀಟ್ ಆಯಿತು ಅಂದ್ರೆ ಆಟೋಮ್ಯಾಟಿಕ್ಲಿ ಆನ್ಸರ್ಸ್ ಡಿಸೇಬಲ್ ಮಾಡ್ತೀವಿ. ಡಿಸೇಬಲ್ ಮಾಡಿದಾಗ ಈ ಕೆನಾಟ್ ಸೆಲೆಕ್ಟ್ ದ ನೆಕ್ಸ್ಟ್ ಆನ್ಸರ್. ಅಲ್ಲಿ ಯಾವ ಆನ್ಸರ್ ಅಂದ್ರೆ ಅವನಿಗೆ 60 ಸೆಕೆಂಡ್ಸ್ ಟೈಮ್ ಕೊಟ್ಟಿರ್ತೀವಿ. ಆ ಟೈಮ್ ಬಿಟ್ಟು ಅವನು ಏನಾರ ಎಕ್ಸ್ಟ್ರಾ ಕೊಡ್ತೀನಿ ಅಂತಂದ್ರೆ ಅಲ್ಲಿ ಅದು ಎಕ್ಸೆಪ್ಟ್ ಆಗಂಗಿಲ್ಲ. ಇದು ತೋರ್ಸೋದು ಭಾಳ ಇಂಪಾರ್ಟೆಂಟ್. ಇನ್ನೊಂದು ಥರ್ಡ್ ಅಡ್ವಾಂಟೇಜ್ ಏನಪ್ಪ ನಮ್ಮ ಸಾಫ್ಟ್ವೇರ್ನಾಗ ಅಂತಂದ್ರೆ ದ ರಿಸಲ್ಟ್ಸ್ ಕ್ಯಾನ್ ಬಿ ಇಮಿಡಿಯೇಟ್ಲಿ ವ್ಯೂಡ್ ಇನ್ ದಿಸ್ ಕೇಸ್. ರಿಯಲ್ ಟೈಮ್ನಾಗ ಇದು ಪಾಸಿಬಲ್ ಇಲ್ಲ. ರಿಯಲ್ ಟೈಮ್ನಾಗ ಇಟ್ ವಿಲ್ ಟೇಕ್ ಲಾಟ್ಸ್ ಆಫ್ ಟೈಮ್ ಟು ಗೆಟ್ ದ ರಿಸಲ್ಟ್ ಇನ್ ದಿಸ್. ಬಟ್ ನಮ್ಮಲ್ಲಿ ಇನ್ಸ್ಟಂಟ್ ರಿಸಲ್ಟ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ಟು ದ ಯೂಸರ್ ಇನ್ ದಿಸ್ ಕೇಸ್. ಇಷ್ಟು ಪಾಯಿಂಟ್ಸ್ಗಳು ಎಕ್ಸ್ಪ್ಲೇನ್ ಮಾಡಬೇಕು. ಯಾಕೆ ಈ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಅಂದ್ರೆ ದೀಸ್ ಆರ್ ದ ಪಾಯಿಂಟ್ಸ್ which we have, these are the advantages which are there in our application in this case. Okay. Okay, right. Now ಇವ್ರದೊಂದು